ಸಿ ಅಪ್ಪು ಸ್ಕೂಲಿಂದ ಯಾರಿಗೂ ಹೇಳ್ದೆ ಕೇಳ್ದೆ ಮನೆಗೆ ಬಂದು ಮನೆ ನೋಡಿ ಹೇಗೆ ಮಾಡಿಟ್ಟಿದ್ದಾಳೆ. ನಿನ್ಯಾಕೆ ಸ್ಕೂಲಿಂದ ಬಂದ್ಬಿಟ್ಟೆ? ನಿನ್ನ ಎಲ್ಲರೂ ಎಷ್ಟು ಹುಡುಕ್ತಿದ್ವಿ ಗೊತ್ತಾ? ಟೂ ಬ್ಯಾಡ್ ಸಿಹಿ. ನಮ್ಮ ಸಿಹಿ ಹೀಗೆ ಮಾಡ್ತಿದ್ಲ ಅಪ್ಪು, ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ಲು. ಆದರೆ ಇವಳು ನನಗ್ಯಾಕೋ ಅನುಮಾನ, ಇವಳೊಬ್ಳೆ ಇಷ್ಟೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇವಳ ಜೊತೆ ಯಾರೋ ಇರಬೇಕು. ಯಾರಿದ್ದಾರೆ ಅಂತ ಕೇಳಿದ್ರೆ ಬಾಯಿ ಬಿಡ್ತಾ ಇಲ್ಲ. ನೀನೇ ಸ್ವಲ್ಪ ವಿಚಾರಿಸು. ಚಿಕ್ಕಿ ಯಾರಿರೋದಕ್ಕೆ ಸಾಧ್ಯ? ಭಾರ್ಗವ್, ಇನ್ಕ್ಲೂಡಿಂಗ್ ಟೆರೆಸ್, ಇಡೀ ಸ್ಟೇಡಿಯಂ ಹುಡುಕಾಡ್ಬಿಟ್ಟೆ, ಯಾರಿಲ್ಲ. ಪುಟ, ಯಾಕೋ ಏನಾಯ್ತು? ನಿಂಗೇನೋ ಆಗಿಲ್ಲ ತಾನೆ? ಆಟ ಆಡ್ಬೇಕಾದ್ರೆ ಬಿದ್ದು ಹೊಡೆದಾಯ್ತಾ? ಪರವಾಗಿಲ್ಲ ಬಿಡು, ಅದನ್ನ ನಾನು ಕ್ಲೀನ್ ಮಾಡಿಸ್ತೀನಿ. ಹುಷಾರಾಗಿ ಆಡ್ಬೇಕು ತಾನೆ? ಕ್ಲೀನ್ ಮಾಡಿಸೋದು ವಿಷಯ ಅಲ್ಲ ಅಪ್ಪು, ಇವಳು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ ಅದು ವಿಷಯ. ಅಪ್ಪ, ಅಪ್ಪನ್ ಗೊತ್ತಾಯ್ತು ಅವ್ರಿರೋದು. ಎಷ್ಟು ಕೇಳಿದ್ರು ಬಾಯ್ ಬಿಡ್ತಾ ಇದ್ದಾಳ ನೋಡು. ಚಿಕ್ಕಿ, ಅವಳು ಹೆದ್ರಿದಾಳೆ, ಅದಕ್ಕೆ ಮಾತಾಡ್ತಿಲ್ಲ. ಮಕ್ಕಳು ಅಂದಮೇಲೆ ಈ ರೀತಿ ಮೆಸ್ ಕ್ರಿಯೇಟ್ ಆಗೋದು ಸಹಜ ಅಲ್ವಾ? ಅದಕ್ಕೆ ಯಾಕೆ ಈ ರೀತಿ ಇಶ್ಯೂ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಶೋಕ, ಮಗ, ಹೇಗಾದ್ರೂ ಮಾಡಿ ಅವ್ರನ್ನ ಆಚೆ ಕರ್ಕೊಂಡೋಗೋ. ಚಿಕ್ಕಿ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಚಿಕ್ಕಿ, ಇನ್ನೊಂದ್ಸತಿ ಅವಳು ಈ ಥರ ಎಲ್ಲ ಮಾಡೋದಿಲ್ಲ. ನೀ ಬುದ್ಧಿ ಹೇಳೋದಲ್ಲಪ್ಪು. ಚಿಕ್ಕಿ, ನೀವು ಬನ್ನಿ, ನಾನು ಹೇಳ್ತೀನಿ. ನನ್ ಮಾತು ಕೇಳಪ್ಪು. ಬನ್ನಿ ಚಿಕ್ಕಿ. ಚಿಕ್ಕಪ್ಪ, ಹೈಲೈಟ್ಸ್ ಏನಾದರೂ ನೋಡಂಗಿದ್ರೆ ಹೋಗಿ ಹೋಗಿ. ಅಯ್ಯೋ, ನನ್ನ ಕಷ್ಟ ನೀನು ಒಬ್ಬನೇ ಅರ್ಥ ಮಾಡ್ಕೊಂಡಿರೋದು ನೋಡು. ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತ ನೋಡಲಿಲ್ಲ. ನೋಡ್ತೀನಿ ಹೋಗ್ಬಿಟ್ಟು. ಅನಿ, ನೀನು ಫ್ರೆಶ್ ಅಪ್ ಆಗೋ, ಹೋಗೋ. ಸಿಹಿ, ನೀನ್ ಈ ತರ ಮಾಡ್ಬಾರ್ದಾಗಿತ್ತು. ತುಂಬಾ ಬೇಜಾರಾಗ್ತಿತ್ತು, ಅದಕ್ಕೆ ಓಡ್ ಬಂದ. ಹಾಂ ಚಿಕ್ಕಿ, ಇಲ್ಲ ಚಿಕ್ಕಿ, ನನ್ನ ಮನೆ ರೀಚ್ ಆಗಾಯಿತು. ಏನು ಮಾಡೋದು ಇವಾಗ? ಸಾರಿ ಅಣ್ಣ, ನಮ್ಮಿಂದ ನಿಮಗೆ ತೊಂದರೆ ಆಗೋಯ್ತು. ನಾವು ಬೇಕು ಅಂತ ಮಾಡಿಲ್ಲ ಸರ್, ನಮಗೆ ಗೊತ್ತಾಗಿಲ್ಲ. ಫರ್ಗಿವ್ ಅಸ್. ಆಯ್ತಾಯ್ತು, ಫಸ್ಟ್ ಇಲ್ಲಿಂದ ಹೋಗೋದು ನೋಡಿ. ಯಾರಾದರೂ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸುಬ್ಬಿ ನಮ್ಮನ್ನ ಆ ಕಡೆಯಿಂದ ಕರ್ಕೊಂಡು ಬಂದ್ಲು. ಈಗ ಎಲ್ಲಿಂದ ಹೋಗೋದಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ. ಆಯ್ತಾಯ್ತು, ನಾ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹಿಂಗೆ ಹೋಗ್ಬಿಡೋಣ ಬೇಗ. ಪುಟ,
ಅನಿ ಹೇಳಿದ್ ನಿಜಾನಾ? ನೀನೇನು ಟೀಚರ್ಗೂ ಹೇಳ್ದೆ ಅರ್ಧದಿಂದ ಸ್ಕೂಲಿಗೆ ಬಂದ್ಬಿಟ್ಯಾ? ನಾನು ಸ್ಕೂಲ್ಗೆ ಹೋಗಲ್ಲ ಸೀತಮ್ಮ. ಯಾಕೆ ಪುಟ? ಮನೆಗೆ ಬಂದ್ಬಿಟ್ಟು ಅಷ್ಟೊಂದು ಗಲೀಜು ಮಾಡೋದ ನೀನು? ನೀಟಾಗಿ ಇಟ್ಕೋಬೇಕು ತಾನೆ. ಎಲ್ಲಿಂದ ಕಲ್ತ್ಕೊಂಡೆ ಈ ಬುದ್ಧಿನ? ಬಾ ಅಶೋಕ್. ಹಾಂ ಸೀತಾ. ಅಂಕಲ್ ಇಲ್ಲೇ ಇದ್ದಾರೆ ಅಂದ್ರೆ ಪುಟ್ಲಿಂಗು, ಜಾಕಿ ಅಣ್ಣ, ಕಾವೇರಿ ಅಕ್ಕ ಇನ್ನೂ ಹೋಗಿಲ್ವಾ? ಈಗ ಏನ್ ಮಾಡ್ಲಿ ನಾನು? ನೀವು ಒಬ್ಬರೇ ಇದ್ದೀರಾ? ರಾಮ್ ಎಲ್ಲಿ? ರಾಮ್ ಮೇಲಿದ್ದಾನೆ, ನಾನು ಮೇಲ್ ಚೆಕ್ ಮಾಡ್ತಿದ್ದೆ. ಓ ಸರಿ. ಈ ಸುಬ್ಬಿ ಒಂದಲ್ಲ ಒಂದು ಎಡ್ವರ್ಟ್ ಮಾಡೇ ಮಾಡ್ತಾಳೆ. ಹನುಮಂತ, ಸುಬ್ಬಿ ಫ್ರೆಂಡ್ಸ್ ಯಾರ ಕೈಯಲ್ಲೂ ಸಿಗಾಕೊಂಡೇ ಇರಲಿ ಪ್ಲೀಸ್. ಮಕ್ಕಳನ್ನ ಕರ್ಕೊಂಡು ಆಚೆ ಬರೋ, ನಾನು ಕಾರ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಸರಿ, ಕರ್ಕೊಂಬರ್ತೀನಿ. ಹನುಮಂತ, ಹನುಮಂತ ಪ್ಲೀಸ್ ಪ್ಲೀಸ್ ಪ್ಲೀಸ್, ಸುಬ್ಬಿ ಫ್ರೆಂಡ್ಸು ಬಡಿ ಬಂಗಾರ ಮಂಟಿ ಕೈಗೆ ಸಿಗದೆ ಇರಲಿ ಪ್ಲೀಸ್ 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 ಹನುಮಂತ. ಅಶೋಕ್, ಇಲ್ಲೇನು ಮಾಡ್ತಿದ್ಯಾ? ಕೋಲ್ಡ್ ವಾಟರು. ಬೇಗ 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 ಬೇಗ. ಹುಷಾರ್ ಹುಷಾರ್. ನೋಡು ಮಗ, ಥ್ಯಾಂಕ್ ಯು ಸೋ ಮಚ್. CCTV ಡಿಸ್ಕನೆಕ್ಟ್ ಮಾಡಿದ್ದೀನಿ, ಫುಟೇಜು ಡಿಲೀಟ್ ಮಾಡಿದ್ದೀನಿ. ನೀವು ಹೊರಡು. ಬಾಯ್. ಹೇ ರಾಮ, ಅಶೋಕ, ನೀವಿಬ್ರು ಆಡ್ತಿರೋ ಕಣ್ಣ ಮುಚ್ಚಾಲೆ ಆಟದಲ್ಲಿ ಇನ್ನ ಯಾರ್ಯಾರಿದ್ದಾರೆ ನನಗೆ ಗೊತ್ತಾಗಲೇಬೇಕು. ಗೀತಾ, ನಾನು ಮನೇಲಿ ಇಲ್ಲದೆ ಇರಬೇಕಾದ್ರೆ ಮನೆಗೆ ಯಾರಾದರೂ ಬಂದಿದ್ರಾ? ಮೇಡಮ್ ಮಾತ್ರ ಹೇಳಿದ್ರೆ ದೊಡ್ಡ ರಂಪ ಆಗುತ್ತೆ, ಅದ್ರ ಬದಲು ಹೇಳ್ದಿರೋದೇ ವಾಸಿ. ಗೀತಾ, ನಿಮ್ಮನ್ನೇ ಕೇಳ್ತಿರೋದು, ಯಾರಾದರೂ ಬಂದಿದ್ರಾ? ಇಲ್ಲ ಇಲ್ಲ ಮೇಡಮ್, ಯಾರೂ ಬಂದಿಲ್ಲ. ಶ್ವೇತಾ? ಹಾಂ ಮೇಡಮ್. ನೀವು ನೋಡಿದ್ರಾ ಯಾರಾದರೂ ಬಂದಿದ್ದನ್ನ? ನೋಡಿಲ್ಲ ಮೇಡಮ್ ಯಾರನ್ನೂ. ಮನೆಯೆಲ್ಲ ಚಿಲ್ಲಾಪಿಲ್ಲಿ ಆಗಿರೋದು ನೋಡಿದ್ರೆ ಯಾರೋ 7 ವಯಸ್ಸಿನ ಮಕ್ಕಳೇ ಇರಬೇಕು. ಅನ್ನಿ ಬಾಯ್ಲಿ, ಸ್ಕೂಲಲ್ಲಿ ಏನಾಯ್ತು? ಸಿಹಿ ಯಾಕೆ ಮಧ್ಯಾಹ್ನ ಬಿಟ್ಟು ಬಂದ್ಬಿಟ್ಲು? ಗೊತ್ತಿಲ್ಲ ಮಾಮ್, ಅವಳು ಸ್ಕೂಲ್ ಬ್ಯಾಗು ಅಲ್ಲೇ ಬಿಟ್ಟು ಬಂದ್ಲು. ಕೇಳಿದ್ರೆ ನಂಗೆ ಸ್ಕೂಲ್ ಇಷ್ಟ ಇಲ್ಲ ಅಂತ ಅಂದ್ಲು.
ಸ್ಕೂಲಲ್ಲಿ ಸಿಹಿ ನಾರ್ಮಲ್ ಆಗಿದ್ಲಾ? ಅವಳಿಗೆ ಅವ್ಳ ಕ್ಲಾಸ್ ರೂಮ್ ಯಾವುದು ಅಂತಾನೆ ಮರ್ತೋಗಿತ್ತು. ನಾನೇ ಅವ್ಳ ಕ್ಲಾಸ್ ರೂಮ್ ಒಳಗೂ ಬಿಟ್ಟು ಬಂದೆ. ಶ್ವೇತಾ, ಗೀತಾ, ನೀವು ಒಳಗಡೆ ಹೋಗಿ ಕೆಲಸ ನೋಡಿ. ಆಯ್ ಅನಿ, ನೀನು ಇನ್ಮೇಲೆ ಸಿಹಿ ಹತ್ರ ಇನ್ನೂ ಕ್ಲೋಸ್ ಆಗಬೇಕು. ಅವಳು ಯಾರ ಹತ್ರ ಮಾತಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಪ್ರತಿಯೊಂದನ್ನು ತಿಳ್ಕೊಂಡ್ಬಂದು ನನಗೆ ಹೇಳಬೇಕು, ಆಯಿತಾ? ಯಾಕೆ ಮಾಮ್? ಯಾಕೆ ಅಂತಂದರೆ ಸಿಹಿ ಮುಂಚಿನ ಥರ ಇಲ್ಲ ಕಣೋ. ಅವಳಿಗೆ ಏನಾಗಿದೆ ಅಂತ ನಾವು ತಿಳ್ಕೊಳ್ಳೋದು ಬೇಡವಾ? ನೀನು ಅವಳ ಹತ್ರ ಪ್ರತಿಯೊಂದನ್ನು ತಿಳ್ಕೊ. ಅವಳ ಫ್ಯಾಮಿಲಿ ಬಗ್ಗೆ, ಅವಳ ಫ್ರೆಂಡ್ಸ್ ಯಾರು, ಎಲ್ಲದನ್ನು. ಓಕೆ ಮಾಮ್, ಅವ್ಳ ಫ್ಯಾಮಿಲಿ ನಾವೇ ತಾನೆ. ಅವ್ರ ಫ್ರೆಂಡ್ಸ್ ಯಾರು ಅಂತ ನಂಗೆ ಗೊತ್ತು. ಮತ್ತಿನ್ನೇನಕ್ಕೆ ತಿಳ್ಕೊಬೇಕು? ಹೇಳ್ದಷ್ಟು ಮಾಡು ಅನಿ. ಸಿಹಿ ಅಲ್ಲ ಅಂತ ಪ್ರೂವ್ ಮಾಡಿಕೊಟ್ರು ನೀವು ಯಾವ ಪ್ರಯತ್ನನೂ ಫಲಿಸಲ್ಲ ಅಂತ ಅನಿಸ್ತಾ ಇದೆ. ಚಿಕ್ಕಿ ಸಾರಿ ಮಕ್ಕಳ, ನೀವೆಲ್ಲರೂ ನಮ್ಮ ಮನೆಗೆ ಬಂದಿದ್ರಿ, ಆದರೆ ನಿಮ್ಮನ್ನ ಕದ್ದು ಮುಚ್ಚಿ ಈ ಥರ ಕರ್ಕೊಂಡ್ಬಂದೆ. ಯಾಕಂದರೆ ನಮ್ಮ ಮನೆ ಪರಿಸ್ಥಿತಿ ಆಗಿದೆ. ಅಯ್ಯೋ ಸರ್, ಸಾರಿ ಎಲ್ಲ ಕೇಳಬೇಡಿ. ಸುಬ್ಬಿ ನೋಡಬೇಕು ಅಂತ ತುಂಬ ಅನ್ನಿಸ್ತು. ಸೊ ವಿ ಕಮ್. ಆ್ಯಕ್ಚುಲಿ ನಾನೇ ಅವಳನ್ನ ನಿಮ್ಮ ಮನೆ ಹತ್ರ ಕರ್ಕೊಂಬರ್ಬೇಕಾಗಿತ್ತು. ಬಟ್ ಇದ್ದಕ್ಕಿದ್ದಾಗೆ ಕುಂಭಮೇಳಕ್ಕೆ ಹೋಗಿದ್ವಿ, ಅದು ಇದು ಅಂತ ಮರ್ತುಬಿಟ್ಟೆ. ನೆಕ್ಸ್ಟ್ ಟೈಮಿಂದ ನಾನೇ ಅವಳನ್ನ ಮನೆ ಕರ್ಕೊಂಬರ್ತೀನಿ, ಡೋ ವರಿ. ಸರ್, ನಮ್ಮದು ತಪ್ಪಿದೆ, ನಾವೇ ಬರಬಾರ್ದಿತ್ತು. ಸುಬ್ಬಿ ತುಂಬ ಒತ್ತಾಯ ಮಾಡಿದ್ದು ಅಂತ ಮನೆ ಒಳಗಡೆ ಬಂದು ತುಂಬ ದೊಡ್ಡ ತಪ್ಪು ಮಾಡಿದ್ವಿ. ಅವಳೇನೋ ಚಿಕ್ಕವಳು ಗೊತ್ತಾಗಲ್ಲ, ಆದರೆ ಒಳಗಡೆ ಬಂದಿದ್ದಕ್ಕೆ ನಿಮ್ಗೆ ತೊಂದರೆ ಆಯಿತು. ಐ ಆಮ್ ರಿಯಲಿ ಸಾರಿ ಸರ್. ಚೇಚೆ, ಹಾಗೇನೂ ಇಲ್ಲಪ್ಪ. ಸರ್, ಸುಬ್ಬಿ ನಿಮ್ಮ ಜೊತೆ ಚೆನ್ನಾಗಿದ್ದಾಳೆ ಅಂತ ನಮ್ಗೆ ಗೊತ್ತು. ಆದರೆ ಸುಬ್ಬಿನ ಬಿಟ್ಟಿರೋಕ್ಕೆ ನಮ್ಗಾಗಕ್ಕಿಲ್ಲ. ವಾರಕ್ಕೊಂದ್ಸತಿ ತಪ್ಪದೆ ಅವಳನ್ನ ಕರ್ಕೊಂಬನ್ನಿ. ನಂಗೆ ಅರ್ಥ ಆಗುತ್ತೆ ಪುಟ. ನೆಕ್ಸ್ಟ್ ಟೈಮಿಂದ 100% ವಾರಕ್ಕೊಂದ್ಸಲ ಕರ್ಕೊಂಡು ಬರ್ತೀನಿ. ಸುಬ್ಬಿನ ನೋಡದೇ ಇದ್ರೆ ತಾತಂಗೂ ಬೇಜಾರಾಗ್ತದೆ. ಆಮೇಲೆ ಅವರು ಫುಲ್ ಕುಡ್ದು ನಿಮ್ಮ ಮನೆ ಹತ್ರ ಬಂದು ಜಗಳ ಮಾಡೋದಂತಕ್ಕೆ ಸುಮ್ಮನೆ ಮಂಡೆ ಬಿಸಿ. ನಂಗೆ ಅರ್ಥ ಆಗುತ್ತೆ ಪುಟ. ಇನ್ಮೇಲಿಂದ ನಾನೇ ಅವಳನ್ನ ನಿಮ್ಮ ಮನೆ ಹತ್ರ ಕರ್ಕೊಂಡು ಬರ್ತೀನಿ. ನಿಮ್ಗೆ ಏನಾದ್ರು ಬೇಕಿದ್ರೆ ಆರಾಮಾಗಿ ಆರ್ಡರ್ ಮಾಡಿ, ಓಕೆ? ಸಂಕೋಚ ಪಟ್ಕೋಬೇಡಿ. ನಮಗೆ ಸ್ಪೂನಲ್ಲಿ ತಿಂದ ಅಭ್ಯಾಸ ಇಲ್ಲ, ಕೈಯಲ್ಲಿ ತಿನ್ಬೋದಾ? ಶೋರ್ ಪ್ಲೀಸ್. ಸ್ಕೂಲ್ಗೆ ಹೋಗ್ಬಾರ್ದು ಅಂತ ಹೇಳ್ಬಾರ್ದು ಕಣೆ. ಯಾಕೆ ನೀನು ಹೋಗಲ್ಲ? ನಾನು ಸ್ಕೂಲ್ಗೆ ಹೋಗಲ್ಲ ಸೀತಮ್ಮ. ಅದೇ ಯಾಕೆ? ನಂಗಲ್ಲಿ ಏನು ಅರ್ಥನೇ ಆಗಲ್ಲ. ಇದೇನೆ ಹೊಸದಾಗಿ ಅರ್ಥ ಆಗಲ್ಲ ಅಂತ ಹೇಳ್ತಿದ್ಯಾ? ಇಷ್ಟು ದಿನ ಅರ್ಥ ಆಗ್ತಿತ್ತು ತಾನೆ. ಈಗ ನಿನಗೆ ಟಫ್ ಅನ್ನಿಸ್ತಿದ್ಯಾ? ನಾನು ಹೇಳ್ಕೊಡ್ತೀನಲ್ಲ ನಿನಗೆ. ಸೀತಮ್ಮ, ನಾನು ಹೋಗಲ್ಲ. ಬೋರ್ಡಿಂಗ್ ಸ್ಕೂಲಲ್ಲೇ ಇರಬೇಕಿತ್ತು ನೀನು, ಆಗ ನಿಂಗೆ ಬುದ್ಧಿ ಬರ್ತಿತ್ತು. ಪಾಪ ಹೋಗ್ಲಿ, ಅಪ್ಪ ಅಮ್ಮನ ಜೊತೆ ಇರ್ಲಿ ಅಂತ ಕರ್ಕೊಂಬಂದ್ರೆ ನೋಡ್ದ ಹೆಂಗ್ ಮಾತಾಡ್ತೀಯ ನೀನು? ಭಾರ್ಗವ್ಯತೆ ಮಾಡಿದ್ರಲ್ಲ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿ, ಆ ಥರ ಮಾಡಿದಿದ್ರೆ ಸರಿ ಇರ್ತಿತ್ತು ನಿನಗೆ. ಅಲ್ಲ, ಬಡ್ಡಿ ಬಂಗಾರ ಮಂಟಿ ಯಾಕೆ ನನ್ಗೆ ಅದ್ಯಾವುದೋ ಸ್ಕೂಲಿಗೆ ಸೇರ್ಸಿದ್ರು? ಅದೇನೆ ಬಡ್ಡಿ ಬಂಗಾರಮ್ಮ ಆಂಟಿ ಅಂತ ಕರಿತಾ ಇದೆಯಾ? ದೊಡ್ಡವ್ರಿಗೆ ಆ ಥರ ಎಲ್ಲ ಕರಿಬಾರ್ದು, ಗೌರವ ಕೊಡಬೇಕು. ಆಂಟಿ ಅಂತ ನೀಟಾಗಿ ಕರಿ. ಪುಟ, ನಾನು ಮನೇಲಿ ಏನೇ ಹೇಳ್ಕೊಟ್ರು ಟೀಚರ್ ನಿನ್ಗೇನು ಹೇಳ್ಕೊಡ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗತ್ತೆ. ನಿನ್ನ ವಯಸ್ಸಿನ ಮಕ್ಳ ಜೊತೆ ನೀನು ಬೆರಿಬೇಕು, ಆಗ ಶಿಸ್ತು ಕಲಿತ್ಯಾ.
4 ಜನರ ಜೊತೆ ಹೇಗೆ ಬೆರಿಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿತ್ಯಾ. ವಿದ್ಯೆ ಅಂದರೆ ದೇವ್ರಿರೋ ಜಾಗ ಯಾವುದು? ದೇವಸ್ಥಾನ. ಮತ್ತೆ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳ್ತಾರಾ? ಸಿಹಿ ಬಾ ಆಟಾಡೋಣ. ಬಂದೆ. ಅನಿ ಯಾಕೆ ಈ ಥರ ಮಾಡ್ತಿದ್ದಾಳೆ ಇವಳು? ಸ್ಕೂಲ್ಗೆ ಯಾಕೆ ಹೋಗಲ್ಲ ಅಂತ ಹೇಳ್ತಿದ್ದಾಳೆ? ಏನಾಗಿದೆ ಇವಳಿಗೆ? ಸಿಹಿ ಏನು ನಿನ್ ಮನೇಲಿ ಯಾರ್ಯಾರಿದ್ದಾರೆ? ಯಾ ನೀನು ಅವ್ರ ಅಮ್ಮನ ತರಾನೇ ಆಗಿದ್ದಾನೆ. ಸುಬ್ಬಿ, ಈ ಮನೇಲಿರೋರು ಎಲ್ರೂ ಹೆಸರು ನೀನ್ ಹೇಳು. ನನ್ ಮನೆಯವ್ರು ನಿನ್ನೆ ಗೊತ್ತಿಲ್ವಾ? ನಿನ್ ಮನೆಯವರೇ ನನ್ ಮನೆಯವರು. ಸೀತಮ್ಮ, ಶ್ರೀರಾಮ್, ಭಾರ್ಗವಿ ಆಂಟಿ, ಕ್ರಿಕೆಟ್ ಅಂಕಲ್, ಕೂಟಕ್ಕ, ಸತ್ಯ ಅಂಕಲ್, ನೀನು, ಬೀಗ್ರು. ನನಗೆ ಸರಿಯಾಗಾಯ್ತು ಅನ್ನಿ. ನಿಮ್ಮಮ್ಮ ಹೇಳಿದ್ ಕೇಳಿ ಸುಬ್ಬಿ ಮೇಲೇನೆ ಡೌಟ್ ಪಡ್ತ್ಯಾ? ಏನಾಯ್ತು ಅನ್ನಿ ನಿನ್ಗೆ? ಯಾಕಿಲ್ಲ, ತಗೋ ನೀನ್ ಇಟ್ಕೊಂಡು ಆಟಾಡು. ಏನ್ ನೋಡ್ತಿದ್ಯಾ? ಯಾವಾಗ್ಲೂ ಟ್ಯಾಪ್ ಕೊಡು, ನಾನು ಆಟ ಆಡ್ತೀನಿ ಅಂತಿದ್ದಲ್ಲ. ಇವತ್ತು ನಾನೇ ಕೊಟ್ರು ಆಡ್ತಾ ಇಲ್ವಲ್ಲ. ಬೇಗ ಬೇಗ ಆಡು, ಆಮೇಲೆ ನನಗ್ ಬೇಕು. ಸುಬ್ಬಿ, ನಾನು ಹೇಳ್ಕೊಡ್ತೀನಿ, ಹಾಗೆ ಮಾಡು. ಸೀತಾ, ಏನಾಯ್ತು? ರಾಮ್, ಸಿಹಿ ಯಾಕೆ ಯಾರಿಗೂ ಕೇಳ್ದೆ ಸ್ಕೂಲಿಂದ ವಾಪಸ್ ಬಂದ್ಲು? ವಿಷಯ ತಿಳ್ಕೊಳಕ್ಕೆ ಅಂತ ನಾನು ಟೀಚರ್ಗೆ ಫೋನ್ ಮಾಡಿದ್ದೆ. ಅವ್ರು ಎಷ್ಟು ರಫಾಗಿ ಮಾತಾಡಿದ್ರು ಗೊತ್ತಾ? ಸಿಹಿನ ಹೋಮ್ ಸ್ಕೂಲಿಂಗ್ ಮಾಡಿ ಅಂತಂದ್ರು. ಏನಾಗ್ತಿದೆ ರಾಮ್? ಸೀತಾ, ನೀವೇನು ಟೆನ್ಷನ್ ಆಗಬೇಡಿ. ಇಷ್ಟು ದಿನ ನಾವು ಅವಳನ್ನ ಸ್ಕೂಲಿಗೆ ಕಳಿಸಿಲ್ಲ, ಈಗ ಅವಳಿಗೆ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಅದಲ್ಲದೆ ಕ್ಲಾಸಲ್ಲಿ ಯಾವ ಪಾಠ ಮಾಡಿದ್ರು ಅವಳು ತಲೆಗೆ ಹೋಗ್ತಾ ಇಲ್ಲ. ರಾಮ್, ಸಿಹಿ ಸ್ಕೂಲ್ನ ತುಂಬ ಇಷ್ಟಪಡ್ತಿದ್ಲು, ಎಷ್ಟು ಚೆನ್ನಾಗಿ ಪಾಠ ಕಲಿತಿದ್ಲು ಗೊತ್ತಾ? ತುಂಬ ಜಾಣೆ ಅವಳು. ಇವಾಗ ಏನಾಗಿದೆ ಅವಳಿಗೆ? ಸ್ಕೂಲ್ ಅಂದರೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ದಾಳೆ, ನಾನು ಹೋಗಲ್ಲ ಅಂತ ಹೇಳ್ತಿದ್ದಾಳೆ. ಎಲ್ಲನೂ ಹೇಗೆ ಮರೆಯೋಕ್ಕೆ ಸಾಧ್ಯ? ನನಗೆ ಅರ್ಥನೇ ಆಗ್ತಿಲ್ಲ. ಸೀತಾ, ಇಷ್ಟು ದಿನ ಅವಳಿಗೆ ಮನೇಲಿದ್ದು ಟಿ ವಿ ನೋಡಿಕೊಂಡು ಆಟ ಆಡ್ಕೊಂಡೆಲ್ಲ ಅಭ್ಯಾಸ ಆಗಿದೆ. ಈಗ ಸ್ಕೂಲ್ಗೆ ಹೋಗೋಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಈಗ ಫೋರ್ಸ್ಫುಲ್ಲಿ ನಾವು ಅವಳನ್ನ ಸ್ಕೂಲಿಗೆ ಕಳಿಸಿದ್ರೆ ಅದು ತಪ್ಪಾಗುತ್ತೆ. ಎಕ್ಸಾಮ್ಸ್ ಹತ್ರ ಬರೋದ್ರಿಂದ ಪೋರ್ಷನ್ಸ್ ಎಲ್ಲ ಕವರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಟೀಚರ್ ಕೂಡ ಹೇಳ್ತಾ ಇದ್ರು. ಅದಕ್ಕೆ ಈ ವರ್ಷ ನಾವು ಅವಳನ್ನ ಹೋಮ್ ಸ್ಕೂಲಿಂಗೇ ಮಾಡೋಣ. ಸೀತಾ, ಏನಂತೀರಾ? ನೀವೇನು ಟೆನ್ಷನ್ ಆಗಬೇಡಿ, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಆದರೆ ರಾಮ್, ಸಿಹಿ ಮುಂಚೆ ಥರನೇ ಆಗ್ತಾಳಲ್ವಾ? ಸೀತಾ, ನಮ್ಮ ಮಗಳು ಮೊದಲಿನ ಥರನೇ ಇದ್ದಾಳೆ. ನೀವು ಓವರ್ ಥಿಂಕ್ ಮಾಡಬೇಡಿ ಅಷ್ಟೇ. ನಮ್ಮ ಮಗಳು ಏನೇನು ಮರ್ತಿದ್ದಾಳೋ ಅದನ್ನ ನಾವು ನಿಧಾನಕ್ಕೆ ಹೇಳ್ಕೊಡೋಣ. ಮಗಳು ಚೂಟಿ ಇದ್ದಾಳೆ ಸೀತಾ, ಬೇಗ ಬೇಗ ಕಲ್ತ್ಕೋತಾಳೆ. ಡೋಂಟ್ ವರಿ. ಸಿಹಿ, ಏನಾಗಿದೆ ನಿಂಗೆ? ಗೊತ್ತಾಗ್ತಿಲ್ವಾ? ಅದೇಂಗೆ? ಏನು ಅನಿ, ಏನಾಯ್ತು? ಮಾಮ್, ಸಿಹಿಗೆ ಈ ಟ್ಯಾಬ್ನ ಹೆಂಗ್ ಅನ್ಲಾಕ್ ಮಾಡೋದು ಅಂತಾನೆ ಮರ್ತೋಗಿದೆ. ಇವಳಿಗೇನು ಬರಲ್ಲ, ಗೇಮ್ ಆಡಕ್ ಕೊಟ್ರೆ ಆಡ್ತಾನೆ ಇಲ್ಲ.
ಈ ಭಾರ್ಗವಿ ಚಿಕ್ಕಿ ಅನಿ ಕಿವಿನ ಊದಿ ಕಳಿಸಿದ್ರಿಂದ ಅವನು ಹೀಗೆ ಆಡ್ತಿದ್ದಾನ? ಸಿಹಿ, ನನಗೆ ಟ್ಯಾಬ್ ಆಪ್ರೇಟ್ ಮಾಡಕ್ ಬರೋದಿಲ್ವಾ? ಮರ್ತೋಗ್ಬಿಟ್ಟಿದ್ಯಾ? ಯಾಕೆ? ಸೀತಾ, ಪಾಪ ನಮ್ಮ ಸಿಹಿಗೆ ಟ್ಯಾಬಲ್ಲಿ ಗೇಮ್ ಆಡಿ ಅಭ್ಯಾಸ ಕಡಿಮೆನೆ ಅದೇನೋ. ಪಾಪ ಮರ್ತು ಬಿಟ್ಟಿದ್ದಾಳೆ. ಅನಿಪುಟ, ನೀವಿಬ್ರು ಬೇರೆ ಏನಾರು ಆಟಾಡಿ. ಸಿಹಿಗೆ ನಾನೇ ಗೇಮ್ ಆಡೋದು ಹೇಳ್ಕೊಟ್ಟಿದ್ದೆ ಅಣ್ಣ, ಆದ್ರೆ ಈಗ ಎಲ್ಲ ಮರ್ತೋಗಿದ್ದಾಳೆ. ಇವಳಿಗೀಗ ಟ್ಯಾಬ್ ಯೂಸ್ ಮಾಡಕ್ಕೆ ಗೊತ್ತಿಲ್ಲ. ಇಟ್ಸ್ ಓಕೆ, ಅವಳು ಮತ್ತೆ ಕಲಿತಾಳೆ. ಪುಟ, ನೀನು ಸೀತಮ್ಮನ ಜೊತೆ ಹೋಗು. ಬಾ ಸಿಹಿ. ಅನಿಪುಟ, ಸಾಧನ ಚಿಕ್ಕಿ ಬಿಸಿ ಬಿಸಿ ಸಮೋಸ ಮಾಡಿದ್ದಾರೆ, ಬೇಗ ಹೋಗ್ತೀನಿ. ಹೌದಾ? ಈ ಭಾರ್ಗವಿ ಚಿಕ್ಕಿ ಸುಬ್ಬಿನ ಸಿಹಿ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಪಣ ತೊಟ್ಟಿದ್ದಾರೆ ಮಗ. ನಿನಗೆ ಹೇಳಿದ್ರೆ ನೀನು ನಂಬಲ್ಲ. ಅಪ್ಪು, ಒಂದು ನಿಮಿಷ.